ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀನಿ. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಸ್ಟ್ ಲೊಕೇಟ್ ಆಗಿರೋದು ವಿ.ವಿ.ಪುರಂ. ವಿ.ವಿ.ಪುರಂ ಎಲ್ಲಿದೆ ಅಂದರೆ ನಿಮಗೆ ಕೆ.ಆರ್. ಮಾರ್ಕೆಟಿಂದ ತುಂಬ ವಾಕೇಬಲ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿದೆ. ತುಂಬ ಈಸಿ ಕನ್ವೀನಿಯೆಂಟ್ ನಿಮಗೆ ಟ್ರಾನ್ಸ್‌ಪೋರ್ಟೇಷನ್‌ಗೆ ಯಾವುದಾದ್ರೂ ಬೆಂಗಳೂರಲ್ಲಿ ಕಾಲೇಜಸ್ ಇದೆ ಅಂದರೆ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೂ ಒಂದು. ನಿಮಗೆ ಮೆಟ್ರೋ ಕನೆಕ್ಟಿವಿಟಿ ಇದೆ. ಜೊತೆಗೆ BMTC ಕನೆಕ್ಟಿವಿಟಿ ಇದೆ. ನೀವು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ರ ಇಳ್ಕೊಂಡ್ರೆ ಆರಾಮಾಗಿ ಮೆಟ್ರೋಯಿಂದ ಒಂದು 2-3 ಮಿನಿಟ್ಸ್ ವಾಕಲ್ಲಿ ನೀವು ಕಾಲೇಜಿಗೆ ರೀಚ್ ಆಗ್ಬೋದು. ಅದೇ ನೀವು BMTCಯಲ್ಲಿ ಓಡಾಡ್ತೀನಿ ಅಂದರೆ ತುಂಬ ಕನ್ವೀನಿಯೆಂಟ್ BMTC ಫೆಸಿಲಿಟಿ ಇದೆ. ಇಲ್ಲ ನಾನು ಕಾಲೇಜ್ ಹತ್ರ ಬೇಡ ಅಂದರೆ ಮೆಜೆಸ್ಟಿಕ್ ಇಂದ ಬರ್ತೀನಿ ಅಂದರೆ ಮಾರ್ಕೆಟಲ್ಲಿ ಇಳ್ಕೊಂಡ್ರೂ ನೀವು ಈಸಿಯಾಗಿ ವಾಕ್ ಮಾಡ್ಬೋದು. ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಕೆ.ಆರ್. ಮಾರ್ಕೆಟಿಂದ ನೀವು ಎಲ್ಲಿಗೆ ಬೇಕಾದರೂ ಬಸ್ಸಸ್ ಫೆಸಿಲಿಟಿ ಇದೆ. ತುಂಬ ಕನ್ವೀನಿಯೆಂಟ್ ಟ್ರಾನ್ಸ್‌ಪೋರ್ಟೇಷನ್ ಫೆಸಿಲಿಟಿ ಇರೋ ಬ್ಯಾಂಗ್ಳೂರ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದು. ಏನಪ್ಪ ಈ ಕಾಲೇಜಲ್ಲಿ ಮೇಜರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಿಮಗೆ ಗೊತ್ತಿಲ್ಲದೆ ಇರೋ ಫ್ಯಾಕ್ಟ್ರು ಅಂದರೆ ನೀವು ಎಲ್ಲ ಟ್ರೆಂಡಿಂಗಲ್ಲಿರೋ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಂಚ್ನ ಕರ್ನಾಟಕದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ ಕಾಲೇಜ್ ಯಾವುದು ಅಂದರೆ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಂದರೆ ಅರ್ಥ ಮಾಡ್ಕೊಬೇಕು. ಯಾಕೆ ಈ ಕಾಲೇಜಲ್ಲಿ IT ಬ್ರಾಂಚಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಗೆ ತುಂಬ ಡಿಮ್ಯಾಂಡ್ ಇದೆ ಅಂದರೆ ಕಾರಣ ಇದು ಕರ್ನಾಟಕದಲ್ಲಿ ಫಸ್ಟ್ ಇಂಜಿನಿಯರಿಂಗ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಂಚ್ನ ಸ್ಟಾರ್ಟ್ ಮಾಡಿದ್ದ ಫಸ್ಟ್ ಕಾಲೇಜು. ನೆಕ್ಸ್ಟ್ ಏನಪ್ಪ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಈ ಕಾಲೇಜಲ್ಲಿ ಮೇಜರ್ ಅಡ್ವಾಂಟೇಜ್ ಏನಂದರೆ ಫ್ಯಾಕಲ್ಟಿ. ಈ ಕಾಲೇಜಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಮಿನಿಮಮ್ 10ರಿಂದ 15 ವರ್ಷ ಒಂದೇ ಡಿಪಾರ್ಟ್ಮೆಂಟಲ್ಲಿರೋ ಫ್ಯಾಕಲ್ಟಿ, ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟಿ, ಅದೇ ಕಾಲೇಜಲ್ಲಿ ಕೆಲಸ ಮಾಡಿರೋ ಫ್ಯಾಕಲ್ಟಿನ ನೀವು ತುಂಬ ಜನ ನೋಡ್ತೀರಿ. ಅದು ಒಂದು ಮೇಜರ್ ಬೆನಿಫಿಟ್ಟು. ಫ್ಯಾಕಲ್ಟಿ, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಒಂದೇ ಕಾಲೇಜಲ್ಲಿ 15 ವರ್ಷ 20 ವರ್ಷ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರ ಎಕ್ಸ್ಪೀರಿಯನ್ಸು ನಿಮಗೆ ಸಿಗುತ್ತೆ. ಇದು ಆ ರೆಪ್ಯುಟೇಷನು BIT ಮೇಂಟೈನ್ ಮಾಡ್ತಾ ಬಂದಿದೆ. ಇದು ಇದನ್ನ ಮೇಜರಾಗಿ ಮೇಂಟೈನ್ ಮಾಡ್ತಾ ಇರೋದು ರಾಜ್ಯ ಒಕ್ಕಲಿಗರ ಸಂಘ. ಇದು ಒಕ್ಕಲಿಗರ ಸಂಘ ನಡೆಸ್ತಾ ಇರೋ ಕಾಲೇಜು, ಪ್ರೈವೇಟು. ಒಕ್ಕಲಿಗರ ಸಂಘದ್ದು ಟ್ರಸ್ಟ್ ನಡೆಸ್ತಾ ಇದೆ. ಈ ಕಾಲೇಜ್ ಕ್ಯಾಂಪಸ್ ಹೇಗಪ್ಪ ಇದೆ ಅಂದರೆ ಈ ಕಾಲೇಜ್ ಕ್ಯಾಂಪಸ್ಸು ನಿಮಗೆ ಒಂಥರ IT ಕಂಪ್ನಿ ಥರ ಫೀಲ್ ಆಗುತ್ತೆ. ಏನಕ್ಕೆ ಅಂದರೆ ಇನ್ನು ನಿಮಗೆ ಬೇರೆ ಬೇರೆ ಕಾಲೇಜಲ್ಲಿ ಹೋದರೆ 50 ಎಕರೆ 100 ಎಕರೆ ಕ್ಯಾಂಪಸ್ ಎಲ್ಲ ಸಿಗ್ಬೋದು. ಈ ಕಾಲೇಜಲ್ಲಿ ನಿಮ್ಗೆ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಇದು ನಿಮಗೆ ಹಾರಿಜಾಂಟಲ್ ಆಗಿ ಅಂದರೆ ಚಿಕ್ಕ ಡಿಪಾರ್ಟ್ಮೆಂಟ್ಗೆ ಬಿಲ್ಡಿಂಗ್ನ ಕಟ್ಟಿಲ್ಲ ಅವರು. ಅದ್ರ ಬದಲು ಏನು ಮಾಡಿದ್ದಾರೆ ಅಂದರೆ ವರ್ಟಿಕಲ್ ಆಗಿ ಒಂದು 7 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇಂಜಿನಿಯರಿಂಗ್ ಅಂತಲೇ 7 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಂದರೆ ಹಾರಿಜಾಂಟಲ್ ಆಗಿ ಬದಲು ವರ್ಟಿಕಲ್ ಆಗಿ ಈ ಕಾಲೇಜು ಉದ್ದಾಗ ಬಿಲ್ಡಿಂಗ್ ಕಟ್ಕೊಂಡು ಮೇಂಟೈನ್ ಮಾಡ್ತಿದ್ದಾರೆ. ಜೊತೆಗೆ ಕೆಲವು ಡಿಪಾರ್ಟ್ಮೆಂಟ್ಸ್ನ ಈ ಮೆಕ್ಯಾನಿಕಲು ಮತ್ತು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು ಕೆಲವು ಬ್ರಾಂಚಸ್ಸು ಮತ್ತು ಕೆಲವು ಲ್ಯಾಬ್ಸ್ನೆಲ್ಲ ಸಪ್ರೇಟಾಗಿ ಇನ್ನೊಂದು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ಏನಕ್ಕಪ್ಪ ಈ ಕಾಲೇಜ್ ಕ್ಯಾಂಪಸಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಫೀಲ್ ಆಗುತ್ತೆ. ಏನಕ್ಕೆ ಅಂದರೆ ಅಲ್ಲೇ ನಿಮಗೆ ಡಿಗ್ರಿ ಕಾಲೇಜ್ ಇದೆ, ಜೊತೆಗೆ ಡೆಂಟಲ್ ಕಾಲೇಜ್ ಇದೆ, ಜೊತೆಗೆ ಕಿಮ್ಸ್ ಹಾಸ್ಪಿಟ್ಲ್ ಇದೆ, ಅದ್ರ ಜೊತೆಗೆ ನಿಮಗೆ ಒಕ್ಕಲಿಗರ ಸಂಘದ ಆಫೀಸು ಸಹ ಇದೆ. ನಿಮ್ಗೇನೋ ಒಂಥರ ಕ್ರೌಡ್ ಫೀಲ್ ಬರುತ್ತೆ. ಇಂಜಿನಿಯರಿಂಗ್ ಅದಕ್ಕೆ ಹೇಳಿದೆ ನಾನು ಒಂದು ಸ್ವಲ್ಪ ನಿಮ್ಗೆ IT ಕಂಪ್ನಿ ಥರ ಫೀಲ್ ಬರುತ್ತೆ. ಏನಕ್ಕೆ ಅಂದರೆ ಇದು ತುಂಬ ಕಂಜೆಸ್ಟೆಡ್. ಏನಕ್ಕೆ ಅಂದರೆ ಇರೋ ಲೊಕೇಶನ್ನು ತುಂಬ ಇಂಪಾರ್ಟೆಂಟು, ತುಂಬ ವೆರಿ ವೆರಿ ಏನು ಹೇಳ್ತಾರೆ ಅಂದರೆ ತುಂಬ ಸೆಂಟ್ರಿಕ್ ಪ್ಲೇಸಲ್ಲಿದೆ. ಬೆಂಗಳೂರಲ್ಲೂ ಒಂದು ಸೆಂಟ್ರ್ ಪ್ಲೇಸಲ್ಲಿರೋ ಇಂಜಿನಿಯರಿಂಗ್ ಕಾಲೇಜು. ಇಲ್ಲಿ ನಿಮಗೆ ಮೇಜರ್ ಡಿಸಡ್ವಾಂಟೇಜಸ್ ಅಂದರೆ ನಿಮ್ಗೇನಾದರೂ ಗ್ರೌಂಡ್ ಬೇಕು ಅಂದರೆ ಈ ಕಾಲೇಜಲ್ಲಿ ಗ್ರೌಂಡ್ ಇಲ್ಲ. ಮುಂಚೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ನ್ಯಾಷನಲ್ ಗ್ರೌಂಡ್ನ ಬಾಡಿಗೆ ತೊಗೊಂಡು ಯಾವುದೇ ಸ್ಪೋರ್ಟ್ಸ್ ಡೇ ಇದ್ದರೆ ಎಲ್ಲ ನಡೆಸ್ತಾ ಇದ್ರು. ಅದೇ ಥರ ನಿಮಗೆ ಕೆಲವು ಇಂಡೋರ್ ಫೆಸಿಲಿಟೀಸು, ಕೇರಮ್ಮು, ಟೇಬಲ್ ಟೆನ್ನಿಸು ಆಡೋಂಥದ್ದು ಒಂದು ಚಿಕ್ಕದು ಇಂಡೋರ್ ಫೆಸಿಲಿಟಿ ಇದೆ. ಲೈಬ್ರರಿ ಎಲ್ಲ ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸ್ ಬಗ್ಗೆ ನಿಮಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಮೇ ಬಿ ಬೇರೆ ಗ್ರೌಂಡ್ಸ್ನೆಲ್ಲ ತೊಗೊಂಡು ಅವರು ರೆಂಟೆಡ್ ಕಾನ್ಸೆಪ್ಟಲ್ಲಿ ನಿಮಗೆ ಮಾಡ್ತಾರೆ. ಇದು ಮೇಜರ್ ಒಕ್ಕಲಿಗರ ಸಂಘ ಆಗಿರೋದ್ರಿಂದ ಸ್ವಲ್ಪ ಒಕ್ಕಲಿಗರ ಕ್ರೌಡು ಜಾಸ್ತಿ ಅಂದರೆ ಗೌಡಾಸ್ ಜಾಸ್ತಿ ಕಾಲೇಜಲ್ಲಿ ನೀವು ಕಾಣಿಸ್ತೀರಿ. ಫ್ಯಾಕಲ್ಟಿ ವೈಸು ಅವರೇ ಜಾಸ್ತಿ ಕಾಣ್ತಾರೆ. ಇದು ಮೇಜರ್ ಸಂಘದ ಕಾಲೇಜ್ ಆಗಿರೋದ್ರಿಂದ ಸ್ವಲ್ಪ ಸಂಘದ ಇನ್ಫ್ಲೂಯೆನ್ಸು ಜಾಸ್ತಿ ಇರುತ್ತೆ. ಈ ಕಾಲೇಜ್ಗೆ ಯಾವ್ಯಾವ ಥರ ಸೇರ್ಬೋದು ಅಂದರೆ ನೀವು KCETಯಿಂದ ಜಾಯ್ನ್ ಆಗ್ಬೋದು, ಇಲ್ಲ COMEDKಯಿಂದ ಜಾಯ್ನ್ ಆಗ್ಬೋದು, ಇಲ್ಲ ಮ್ಯಾನೇಜ್ಮೆಂಟಿಂದ ಜಾಯ್ನ್ ಆಗ್ಬೋದು. KCETಯಿಂದ ಜಾಯ್ನ್ ಆಗ್ತೀವಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದ್ದಂಗೆ ಇದು ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ IT ಬ್ರಾಂಚಸ್ಗೆ ತುಂಬ ಡಿಮ್ಯಾಂಡ್ ಇದೆ. ತುಂಬ ಕಾಂಪಿಟೇಟಿವ್ ಆಗಿರುತ್ತೆ. ನೀವೇನಾದರೂ ಆಲ್ ಓವರ್ ಬೆಂಗಳೂರಲ್ಲಿ ಟಾಪ್ ಕಾಲೇಜಸಲ್ಲಿ ಅಂದಾಗ BIT ನಿಮಗೆ ಟಾಪ್ 5ಅಲ್ಲಿ ನಿಮ್ಗೆ ಕನ್ಸಿಡರ್ ಮಾಡ್ಕೊಬೋದು. ಅದರಿಂದ ನಿಮಗೆ ಮೋಸ್ಟ್ ಕಾಂಪಿಟೇಟಿವ್ ರ್ಯಾಂಕಿಂಗ್ ಇದ್ದರೆ ಮಾತ್ರ ಈ ಕಾಲೇಜಲ್ಲಿ IT ಬ್ರಾಂಚಸ್, ಎಸ್ಪೆಷಲಿ IT ಬ್ರಾಂಚಸ್ಗೆ ನಿಮಗೆ ಸೀಟ್ ಸಿಗುತ್ತೆ. ಏನಕ್ಕೆ ಅಂದರೆ ನಿಮಗೆ ಇಲ್ಲಿ IT ಬ್ರಾಂಚಸ್ಗೆ ಟಾಪ್ ನಾಚ್ ಪ್ಲೇಸ್ಮೆಂಟ್ ಇದೆ. IT ಬ್ರಾಂಚಸ್ಗಿದ್ರೆ 90% ನೀವು IT ಬ್ರಾಂಚಸ್ಸಲ್ಲಿ ಏನಾದರೂ ಕಾಲೇಜಲ್ಲಿ ಸೀಟ್ ತೊಗೊಂಡ್ರೆ
90% ನಿಮಗೆ ಜಾಬ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅವರೇ ಮೆನ್ಷನ್ ಮಾಡ್ಕೊಟ್ರಂಗೆ ಅವ್ರ ವೆಬ್ಸೈಟಲ್ಲಿ. ಸೊ ನಿಮಗೆ 90% ಜಾಬ್ ಅಂತೂ ಖಂಡಿತ ಈ ಕಾಲೇಜಲ್ಲಿ ಆಗುತ್ತೆ. ಅದು IT ಬ್ರಾಂಚಸ್ಗೆ. ಕೋರ್ ಬ್ರಾಂಚಸ್ಗೆ ಸ್ವಲ್ಪ ವೇರಿ ಅಂತ ನಿಮಗೆ ರೇಷಿಯೋ ಇಲ್ಲ ಅಂದ್ರೂ ಖಂಡಿತ ಜಾಬ್ ಆಗೋ ಚಾನ್ಸಸ್ ಇದೆ. ಸೊ ಇದು ಒಂಥರ ಮೋಸ್ಟ್ ರೆಪ್ಯೂಟೆಡ್ ಟಾಪ್ 5 ಕಾಲೇಜಲ್ಲಿ ಬರುತ್ತೆ. ಸೊ ಇಲ್ಲಿ ಯಾವ ಥರ ನಿಮಗೆ ಹೈಯೆಸ್ಟ್ ಪ್ಯಾಕೇಜ್ ಅಂದರೆ ಇಲ್ಲೂ ಅಷ್ಟೇ 50 ಲಕ್ಷದ ಮೇಲೇನೋ ಪ್ಯಾಕೇಜ್ ತೊಗೊಂಡಿದ್ದಾರೆ. ಆನಂತರ ಅವರೇಜು ನಿಮ್ಗೆ ಏನಾದರೂ IT ಬ್ರಾಂಚಸ್ ಆದರೆ 10 ರಿಂದ 12 ಲಕ್ಷಕ್ಕೇನು ಮೋಸ ಇರೋದಿಲ್ಲ. IT ಬ್ರಾಂಚಸ್ ಆದರೆ IT ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಆದರೆ ನಿಮಗೆ ಡಿಮ್ಯಾಂಡ್ ಅಂತೂ ಕಡಿಮೆ ಆಗೋದಿಲ್ಲ. ಒಳ್ಳೆ ಟಾಪ್ ಕಂಪ್ನೀಸ್ ಬರುತ್ತೆ. ಯಾಕಂದರೆ ಇದು ತುಂಬ ಓಲ್ಡ್, ಒಂದು 40 ವರ್ಷ ಹಳೆ ಕಾಲೇಜು. ಸೊ ನೀವು ಒಂದು 1980ಸಲ್ಲಿ ಸ್ಟಾರ್ಟ್ ಆಗಿರೋ ಕಾಲೇಜು. ಸೊ ಇದರಿಂದ ರೆಪ್ಯುಟೇಷನು ತುಂಬ ಚೆನ್ನಾಗಿದೆ. ಸೊ ಕಂಪ್ನೀಸು ತುಂಬ ಹಳೆ ಕಂಪ್ನೀಸ್ ಎಲ್ಲ ಸೊ ದೊಡ್ಡ ದೊಡ್ಡ MNCಸೇ ವಿಸಿಟ್ ಮಾಡೋದ್ರಿಂದ ಸೊ IT ರಿಲೇಟೆಡ್ ಬ್ರಾಂಚಸ್ಗೆ ಪ್ಲೇಸ್ಮೆಂಟ್ಗೆ ಏನು ಇಶ್ಯೂ ಆಗೋದಿಲ್ಲ. ಸೊ ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಅದಕ್ಕೆ KCETಯಲ್ಲೂ ಅಷ್ಟೇ ರ್ಯಾಂಕಿಂಗು ತುಂಬ ಕಾಂಪಿಟೇಟಿವ್ ರ್ಯಾಂಕಿಂಗ್ ಇದ್ದರೆ ಮಾತ್ರ ನಿಮಗೆ ಸೀಟ್ ಸಿಗುತ್ತೆ. ಅದೇ ಥರ ನೆಕ್ಸ್ಟು ಕಾಮೆಂಟ್ ಕೇಳಿ ಬಂದಾಗ ಕಾಮೆಂಟ್ ಕೇಳಲ್ಲೂ ಅಷ್ಟೇ ತುಂಬ ಜನ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟು ಈ ಕಾಲೇಜಿಗೆ ಟ್ರೈ ಮಾಡ್ತಾರೆ ಕಾಮೆಂಟ್ ಕೆ ಥ್ರೂ ಬರೋಣ ಅಂತ. ಏನಕ್ಕೆ ಅಂದರೆ ಮ್ಯಾನೇಜ್ಮೆಂಟಲ್ಲಿ ಬಂದಾಗ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಮ್ಯಾನೇಜ್ಮೆಂಟಿಗೆ ಬಂದಾಗ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಗೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಆಲ್ರೆಡಿ ಅವರು ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ ಈ ಥರ ಫೀಸ್ ಸ್ಟ್ರಕ್ಚರ್ ಇದೆ ಮ್ಯಾನೇಜ್ಮೆಂಟ್ಗೆ ಅಂತ. ಸೊ ಇಲ್ಲೇನಪ್ಪ ಇನ್ನೊಂದು ಬೆನಿಫಿಟು ಬೇರೆ ಕಂಪೇರ್ ಮಾಡಿದ್ರೆ ಈ ಕಾಲೇಜ್ಗೆ ಅಂದರೆ ಈ ಕಾಲೇಜು ಒಕ್ಕಲಿಗರ ಸಂಘ ಅಂಡ್ರಲ್ಲಿ ಬರೋದ್ರಿಂದ ಒಕ್ಕಲಿಗರ ಸಂಘದಲ್ಲಿ ಡೈರೆಕ್ಟರ್ ಅಂತ ಆಗಿರ್ತಾರೆ. ಸೊ ಒಂದಿಷ್ಟು ಜನ ಡೈರೆಕ್ಟರ್ ಅಂತ ಇರ್ತಾರೆ. ಅವ್ರಿಗೆಲ್ಲ ಒಂದೊಂದು ಸೀಟುನ ಅವರು ಕೊಡ್ಬೋದು. 1 or 2 ಸೀಟ್ಸ್ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ನೀವೇನಾದರೂ ಡೈರೆಕ್ಟರ್ನ ಒಕ್ಕಲಿಗರ ಸಂಘ ಡೈರೆಕ್ಟರ್ನ ನೀವು ಅಪ್ರೋಚ್ ಮಾಡಿದ್ರೆ ಅವರು ನಿಮಗೆ ಮ್ಯಾನೇಜ್ಮೆಂಟ್ ಸೀಟಲ್ಲಿ ನಿಮಗೆ ಹೆಲ್ಪ್ ಮಾಡ್ಬೋದು. ಇದೊಂದು ಆಪ್ಷನ್ ಇದೆ. ಸೊ ನೀವು ನೀಟಾಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ಅವ್ರಿಗೊಂದು ಆಪ್ಷನ್ ಇದೆ. ಮೇ ಬಿ ಸ್ವಲ್ಪ ಫೀಸ್ ಕನ್ಸೆಷನು ಸಿಗ್ಬೋದು. ಸೊ ನೀವು ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗೋದ್ರಿಂದ ಸಿಗೋ ಬೆನಿಫಿಟ್ಗಿಂತ ಸೊ ಥ್ರೂ ಡೈರೆಕ್ಟರ್ಸ್ ಅಂದರೆ ಒಕ್ಕಲಿಗರ ಸಂಘದಲ್ಲಿ ಯಾರು ಡೈರೆಕ್ಟ್ ಆಗಿರ್ತಾರೋ ಅವ್ರ ಮುಖಾಂತರ ಹೋದರೆ ನಿಮಗೆ ಸ್ವಲ್ಪ ಫೀಸ್ ಕನ್ಸೆಷನ್ ಕಂಪೇರ್ ಟು ದ ಡೈರೆಕ್ಟು ಸಿಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ನೀವು ಮೇನ್ ಇಂಪಾರ್ಟೆಂಟ್ ಆಗಿ ಇನ್ ಕೇಸ್ ಮ್ಯಾನೇಜ್ಮೆಂಟಲ್ಲಿ ಸೇರ್ತೀನಿ ಅಂದರೆ ಸೇರ್ಬೋದು. ಇಲ್ಲ ನನಗೆ ಮ್ಯಾನೇಜ್ಮೆಂಟಲ್ಲಿ ಇಷ್ಟ ಇಲ್ಲ ಅಂದರೆ ನೀವು CS ಬ್ರಾಂಚಸ್ನು ನೀವು ಪ್ಲ್ಯಾನ್ ಮಾಡ್ಕೊಂಡು ಸೇರ್ಬೋದು. ಸೊ ಇಲ್ಲಿ CS ಬ್ರಾಂಚಸ್ಗೂ ಡಿಮ್ಯಾಂಡ್ ಇದೆ. ಸೊ ನಾಟ್ ದಟ್ ಮಚ್ ಅಂದರೆ IT ಬ್ರಾಂಚಸ್ಗಿರೋಷ್ಟು ಡಿಮ್ಯಾಂಡು ಖಂಡಿತ ನೀವು ನೋಡೋದಕ್ಕಾಗೋದಿಲ್ಲ. ಯಾಕಂದರೆ ಈ ಕಾಲೇಜ್ ಫೇಮಸ್ ಇರೋದೇ IT ರಿಲೇಟೆಡ್ ಬ್ರಾಂಚಸ್ಗೆ. ತುಂಬ ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಸೊ ಇದು ಮೇಜರ್ ಇಶ್ಯೂ ಏನಂದರೆ ತುಂಬ ನಿಮ್ಗೆ ಕಂಜೆಸ್ಟೆಡ್, ನಿಮಗೆ ದೊಡ್ಡ ಒಳ್ಳೆ ಲಕ್ಸುರಿ ಕ್ಯಾಂಪಸ್ ಬೇಕು ಅಂದರೆ ಈಗ ನನಗೆ ಗ್ರೌಂಡ್ ಇರಬೇಕು, ಫುಲ್ಲು ಕ್ಯಾಂಪಸಲ್ಲಿ ಪಾರ್ಕ್ ಇರಬೇಕು, ಸೊ ಆ ಥರ ನಮಗೆ ಗ್ರೀನರಿ ಇರಬೇಕು, ಅದೆಲ್ಲ ಆಗೋದಿಲ್ಲ. ಇದು ಕಾಂಕ್ರೀಟ್ ಕಾರ್ಡ್ ಥರ ನಿಮಗೆ ಒಂಥರ ಸಿಂಪ್ಲಿಫೈಡ್ ಆಗಿದೆ. ಸೊ ಸೆಮಿನಾರಲ್ಲಿ ಐ ಥಿಂಕ್ ಕುವೆಂಪು ಕಲಾಕ್ಷೇತ್ರ ಅಂತೇಳಿ ಒಂದು ಇದಿದೆ. ಸೊ ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ನೀವು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಏನು ಇಶ್ಯೂ ಇಲ್ಲ. ಒಳ್ಳೆ ಥಿಯೇಟ್ರ್ ಫೀಲ್ ಬರುತ್ತೆ, ಥಿಯೇಟ್ರ್ ಥರನೇ ಇದೆ. ಸೊ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಸೊ ಕ್ಯಾಂಟೀನು ಐ ಥಿಂಕ್ ಕಾಲೇಜಲ್ಲಿ ಕ್ಯಾಂಟೀನ್ ಫೆಸಿಲಿಟಿ, ಯಾಕಂದರೆ ಇಷ್ಟೊಂದು ಕ್ರೌಡ್ ಇರೋದ್ರಿಂದ ಒಂದು ಕ್ಯಾಂಟೀನ್ ಫೆಸಿಲಿಟಿಗೂ ಏನು ತೊಂದರೆ ಇರೋದಿಲ್ಲ, ಸಿಗುತ್ತೆ. ಸೊ ಇದು ಮೇಜರ್ ಸಿಟಿ ಸೆಂಟರ್ ಆಗಿರೋದ್ರಿಂದ ನಿಮಗೆ ಸಿಟಿ ಎಕ್ಸ್ಪೋಜರ್ ಸಿಗುತ್ತೆ. ಕಾಲೇಜಲ್ಲೇ ಇರಬೇಕು ಅಂತೇಳಿ ಎಲ್ಲೇ ಹೋದರೂ ನಿಮಗೆ ಈಸಿಯಾಗಿ ಎಲ್ಲ ಆ್ಯಕ್ಸೆಸ್ ಆಗಿ ಸಿಗುತ್ತೆ. ಸೊ ಈಗ ಏನಪ್ಪ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ KCET ಕಟ್ ಆಫು ಮತ್ತು ಯಾವ್ಯಾವ ಕೋರ್ಸ್ನ ಆಫರ್ ಮಾಡ್ತಾರೆ ಅಂತ. ಸೊ ನೋಡಿ ಈ ಫೋಟೋ ಇಲ್ಲಿ ಹಾಕಿದ್ದೀನಲ್ವ, ಈ ಫೋಟೋದಲ್ಲಿ ನಿಮಗೆ ಯಾವ್ಯಾವ ಕೋರ್ಸಸ್ BITಯಲ್ಲಿ ಆಫರ್ ಮಾಡ್ತಾರೆ ಮತ್ತು ಏನು ಕಟ್ ಆಫ್ ಇದ್ದರೆ ನಿಮಗೆ ಸೀಟ್ ಸಿಗುತ್ತೆ. ಇದು ಲಾಸ್ಟ್ ಇಯರು KCET ಕಟ್ ಆಫು. ಸೊ ಇದನ್ನು ಈ ಫೋಟೋ ನೋಡಿದ್ರೆ ನಿಮಗೆ ಯಾವ್ಯಾವ ಕ್ಯಾಟಗರಿಗೆ ಏನೇನು ಅಪ್ರಾಕ್ಸಿಮೇಟ್ ಆಗಿ ನಿಮ್ಮ ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ ಸಿಗುತ್ತಾ ಇಲ್ಲ ಅಂತ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಸೊ ಫೈನಲ್ ಆಗಿ ಏನಪ್ಪ ಈ ಕಾಲೇಜ್ ಬಗ್ಗೆ ಹೇಳ್ತೀನಿ ಅಂದರೆ ಮೇಜರ್ ಈ ಕಾಲೇಜು ಫೇಮಸ್ ಆಗಿರೋದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಗೆ. ಏನಕ್ಕೆ ಅಂದರೆ 90% ಜಾಬ್ ಆಪರ್ಚುನಿಟಿ ಅಂತೂ ಈ ಕಾಲೇಜಲ್ಲಿ ಖಂಡಿತ IT ಬ್ರಾಂಚಸ್ ಸಿಗುತ್ತೆ. ಸೊ ಕೋರ್ ಬ್ರಾಂಚಸ್ಸು ಅಷ್ಟೇ ಕಾಂಪಿಟೇಟಿವ್ ಆಗಿರುತ್ತೆ. ಸೊ ಇಟ್ ಡಿಪೆಂಡ್ಸು ಸ್ಟೂಡೆಂಟ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಸ್ಕಿಲ್ ಎನ್ಹಾನ್ಸ್ ಮಾಡ್ಕೊತೀರೋ ಖಂಡಿತ ಜಾಬ್ ಆಪರ್ಚುನಿಟಿ ಅಂತೂ ಈ ಕಾಲೇಜಲ್ಲಿ ನಿಮಗೆ ಫೆಸಿಲಿಟಿ ಕೊಡ್ತಾರೆ. ಸೊ ಜೊತೆಗೆ ಇದು ಸಿಟಿ ಸೆಂಟ್ರಲ್ ಲೊಕೇಟ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಆಕ್ಸೆಸ್ ಇರುತ್ತೆ. ಜೊತೆಗೆ ಹಾಸ್ಟೆಲ್ ವಿಷಯಕ್ಕೆ ಬಂದಾಗ ಸೊ ಬಾಯ್ಸ್ ಹಾಸ್ಟೆಲು ಕ್ಯಾಂಪಸ್ ಒಳಗಡೆನೇ ಲೊಕೇಟ್ ಆಗಿದೆ, ಸ್ವಲ್ಪ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇದೆ. ಸೊ ಗರ್ಲ್ಸ್ ಹಾಸ್ಟೆಲು ಮುಂಚೆ ಹೊರಗಡೆ ಇತ್ತು, ಈಗ ಎಲ್ಲಿದೆ ಎಕ್ಸಾಕ್ಟ್ ನನಗೆ ಮಾಹಿತಿ ಇಲ್ಲ. ಸೊ ಮೇ ಬಿ ಅದು ಬನಶಂಕರಿಯಲ್ಲಿ ಮುಂಚೆ ಹಾಸ್ಟೆಲ್ ಮಾಡಿದ್ರು, ಈಗ ಮೇ ಬಿ ದೇ ಶಿಫ್ಟೆಡ್ ಇಲ್ಲೇ ಕ್ಯಾಂಪಸಲ್ಲೇ ಶಿಫ್ಟ್ ಮಾಡಿದಾರೋ, ಅಷ್ಟು ನನಗೆ ಕ್ಲಾರಿಟಿ ಇಲ್ಲ. ಸೊ ಇಲ್ಲ ನನಗೆ ಕಾಲೇಜ್ ಹಾಸ್ಟೆಲ್ ಬೇಡ ಅಂದರೆ ಸೊ ನೀವು ಇನ್ ಕೇಸ್ ಒಕ್ಕಲಿಗ ಜನಾಂಗದವರು ಆದರೆ ಅವ್ರದ್ದೇ ಒಕ್ಕಲಿಗರ ಸಂಘದ ಕೆಲವು ಹಾಸ್ಟೆಲ್ಗಳಿದೆ, ಅಲ್ಲೂ ಜಾಯ್ನ್ ಆಗ್ಬೋದು. ಅದೇ ಡೈರೆಕ್ಟರ್ಸು ನಿಮಗೆ ಡೋನರ್ ಆಗಿ ನಿಮ್ಗೆ ಸೀಟ್ ಕೊಡ್ತಾರೆ. ಸೊ ಅದ್ರ ಮುಖಾಂತರ ನೀವು ಹಾಸ್ಟೆಲ್ಗೆ ಜಾಯ್ನ್ ಆಗ್ಬೋದು. ಸ್ವಲ್ಪ ಕಡಿಮೆ ಕಾಸ್ಟಲ್ಲಿ ಇರುತ್ತೆ. ಸೊ ತುಂಬ ಗೌರ್ಮೆಂಟ್ ಹಾಸ್ಟೆಲ್ ಇದೆ. ಜೊತೆಗೆ ಈ ಎಕ್ಸಾಕ್ಟ್ ಸಿಟಿ ಸೆಂಟ್ರಲ್ ಇರೋದ್ರಿಂದ PGಸ್ಗೂ ಏನು ತೊಂದರೆ ಇಲ್ಲ.
ಸೊ ನೀವು ಈಸಿಯಾಗಿ PGಸ್ನು ನೀವು ಟಾರ್ಗೆಟ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ಎಲ್ಲದಕ್ಕೂ ಇದು ಒಂಥರ ನಿಮಗೆ ಈಸಿ ಕನ್ವಿನಿಯೆಂಟ್ ಆಗಿ ಇದೆ. ಸೊ ಫೈನಲ್ ಆಗಿ ನಿಮಗೆ ಒಂದು IT ಬ್ರಾಂಚಸಲ್ಲಿ ಒಂದು ಒಳ್ಳೆ ಕಾಲೇಜನ್ನು ಹುಡುಕ್ತಾ ಇದ್ರೆ, ಸೊ ಒಳ್ಳೆ ರ್ಯಾಂಕಿಂಗ್ ಇದ್ದರೆ, ಒಳ್ಳೆ ಕಾಂಪಿಟೇಟಿವ್ ಆಗಬೇಕಂದ್ರೆ, ಸೊ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೀವು ಚೂಸ್ ಮಾಡ್ಕೊಬೋದು. ಒಂದು ಒಳ್ಳೆ ಆಪರ್ಚುನಿಟೀಸ್ ಅಂತೂ ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.